ಕೂತ್ಕೊಂಡು ಎದ್ದೇಳೋಕ್ಕಾಗ್ತಿರ್ಲಿಲ್ಲ ಹಿಂಗೆ ಮೇನು. ಆಮೇಲೆ ಇಷ್ಟು ಕೂತ್ಕೊಂಡ್ರೂ ಸಪೋರ್ಟ್ ಏನೋ ಹಿಂಗೆ ಕೈಯೋ ಪೈಯೋ ಕೂತ್ಕೊಂಡು ಎದ್ದೇಳ್ಬೇಕಾಗಿತ್ತು. ಆಮೇಲೆ ಇದಂತೂ ಈಗ ಬಗ್ಗಕ್ಕಾಗ್ತಿರ್ಲಿಲ್ಲ ಬಿಡ್ರಿ. ಇವಾಗ ಆರಾಮಾಗಿ ಬಗ್ಬೋದು, ಓಡಾಡ್ಬೋದು. ಇಲ್ಲಿಗೆ ಫಸ್ಟು ಬಂದಿದ್ದು ಇಲ್ಲಿಗೆ ಮಿರಾಕಲ್ ಆಕ್ಯುಪಂಕ್ಚರ್ ಅಂತ ಒಂದೊಂದು ಫೇಸ್ಬುಕ್ಕಲ್ಲಿ ನೋಡಿ ಇದು ವಿಡಿಯೋ. ಇವರೇ ಸಾರು, ಬನ್ನಿ. ಇವರೇ ಡಾಕ್ಟ್ರು. ಆಮೇಲೆ ಇನ್ನೊಬ್ರು ಒಳಗಡೆ ರಾಜೇಶ್ ಸರ್ ಅಂತ ಅವರು ಇಬ್ಬರೂ ಬಂದಿದ್ಕೋ ಒಂದು ಗುಣ ಮಾಡಿಕೊಟ್ಟವ್ರು. ಮೊದಲು ಹಿಂಗೆ ಇಷ್ಟು ಬೆಡ್ಡಾಗಿ ನಡೀತಿದೆ ಸರ್, ಪರ್ಮನೆಂಟ್ ಕ್ಯೂರು ಸರ್. ನನಗಂತೂ ಅದು ಅನಿಸ್ತಾ ಐತೆ. ಕಣ್ಣು ಇಲ್ಲಿ ಬಂದೆ. ಓಕೆ ಸರ್. ಇಲ್ಲಿ ಬಂದು ಒಂದು 20 ಸಿಟ್ಟಿಂಗ್ ಆಯಿತು. 20 ಸಿಟ್ಟಿಂಗ್ ಆದಮೇಲೆ ಇವಾಗ ಯಾವುದೇ ಮಾತ್ರೆ ನುಂಗ್ತಾ ಇಲ್ಲ, ನೋವು ಇಲ್ಲ. ಒಂದು 8 ವರ್ಷದಿಂದನೂ ಏನೇನೋ ಒಂದು ಟ್ರೀಟ್ಮೆಂಟಲ್ಲಿ ಇರ್ತಿದ್ದೆ. ಯಾವುದಾರ ಒಂದು ಮಾತ್ರೆನೋ ಇಲ್ಲ ಔಷಧಿನೋ, ಗಿಡದ ಮೂಲಕ್ಕೇನೋ ಇಲ್ಲ ಜೇನುತುಪ್ಪದಲ್ಲಿ ತಗೊಳೋದು, ಮೇಕೆ ಹಾಲಲ್ಲಿ ತಗೊಳೋದು, ಯಾವುದೋ ಒಂದು ಇದ್ದೇ ಇರೋದು. ಇವತ್ತು ಯಾವುದೇ ಮಾತ್ರೆ ನುಂಗ್ತಾ ಇಲ್ಲ. ಸುಮಾರು ಒಂದು ವಾರದಿಂದ ನೋವಾಗಿದೆ. ಇಲ್ಲೂ ಅಂದರೆ ಬಂದಾಗಲಿಂದನೂ ಒಂದು ಸ್ವಲ್ಪ ಬಾಡಿ ಏನೋ ರೆಸ್ಪಾನ್ಸ್ ಮಾಡ್ತಿತ್ತು. ನಾನು ಇಲ್ಲಿ ಬಂದು ನೋಡೋಣ, ಏನೋ ತುಮಕೂರಿಂದ ಬಂದಿದ್ದೀನಿ, ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ನಂಬಿಕೆ ಮೇಲೇ, ಏನೋ ದೇವ್ರ ಮೇಲೆ ನಂಬಿಕೆ ಇಟ್ಟು ಒಂದು 4 ಟ್ರೀಟ್ಮೆಂಟ್ ಇಲ್ಲಿ ಆಲ್ಟಾಗಿ ತಗೊಂಡಿದ್ದೆ. ಆಮೇಲೆ ಮತ್ತೆ ತಿರ್ಗಾ ಊರಿಗೆ ಹೋಗಿ ಬಂದು ಒಂದು 6 ಟ್ರೀಟ್ಮೆಂಟು. ಬಂದಾಗೆಲ್ಲ ಒಂದು 2 ದಿನ ಉಳ್ಕೊಳ್ಳೋದು, 1 ದಿನ ಉಳ್ಕೊಳ್ಳೋದು, ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲ ನಾನು ನೋಡ್ತಿದ್ದ ಜನಗಳೇ ಹೇಳ್ಬಿಡ್ತಾರೆ, ಎಲ್ಲೋ ಹೋಗಿ ಏನೋ ರೆಡಿಯಾಗಿರೋಂಗಿದೆಯಾ ನೋಡು, ಒಂದು ಸ್ವಲ್ಪ ಸ್ಟಡಿಯಾಗಿ ನಡೀತಾ ಇದೆಯಾ, ಸ್ವಟ್ಟವಾಗಿ ನಡೀತಾ ಇದ್ದೆ, ಬಾಡಿ ಬೆಂಡಾಗಿ ನಡೀತಾ ಇದ್ದೆ. ಹೌದು, ಬೆಂಡಾಗಿ ನಡೀತಾ ಇದ್ದೆ. ಸಡನ್ನಾಗಿ ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ. ನಡೆದಾಡೋದು ನೋಡೇ ಎಷ್ಟೋ ಜನ ಎಲ್ಲೋ ಹೋಗಿ ಎಲ್ಲ ತೋರಿಸ್ಕೊಂಡಿರೋಂಗಿದೆಯಾ, ಬಾಡಿ ಚೇಂಜಸ್ ಐತೆ ಅಂತ ಅಂತಾರೆ. ನೋವಿಲ್ಲ ಸರ್. ಹಾಂ, ಬಾಡಿ ಫ್ರೀ ಇರ್ತದೆ. ಸರ್ ನನಗೊಂದು ಏನೋ ಒಂದು ಮಾತ್ರೆ ನುಂಗಿಲ್ವಲ್ಲ 8 ವರ್ಷದಿಂದ, ಏನೋ ಔಷಧಿ ತಗೊಂತಿಲ್ವಲ್ಲ, ಅದೇ ಖುಷಿ ಸರ್. ಒಂದು ಪೇನ್ ಕಿಲ್ಲರ್ ತಗೊಂತಿಲ್ಲ, ಏನೋ ಔಷಧಿ ತಗೊಂತಿಲ್ಲಪ್ಪ, ಅದೇ ಖುಷಿ. ಹಾಂ ಹೌದು ಸರ್. ಈಗ ಸುಮಾರು ಹಾಸ್ಪಿಟ್ಲು ಸರ್, ಸುಮಾರು ಹಾಸ್ಪಿಟ್ಲ್. ಈಗೇನು ಚುತ್ತಾ ಇಲ್ಲ, ಪ್ರೆಸೆಂಟ್ ಏನು ಚುತ್ತಾ ಇಲ್ಲ. ಅದು ಚುಚ್ಬೇಕಾದ್ರೆ ಒಂದು ಸ್ವಲ್ಪ ಒಂದು ಇರ್ಬೇಕಾಡ್ದಂಗೆ ಆಗುತ್ತೆ. ಇದಕ್ಕಿಂತ ಜಾಸ್ತಿ ನೋವು ಅನುಭವಿಸಿದೀವಲ್ಲ ಸರ್. ನಾನೇನೋ ಯಾರು ಲಾರಿ ಅಡಿಗೆ ಮಲಿಕೋ ಲಾರಿ ಹತ್ತಿಸ್ತೀನಿ ಸರೋಗುತ್ತೆ ಅಂದರೆ ಹೂ ಅಂತಿದ್ದೆ ನಾನು. ಅಷ್ಟು ನೋವನ್ನ ನಾನು ಅನುಭವಿಸಿದ್ದೀನಿ. ಹಾಂ ಹೌದು. ಹೌದು, ನಾನು ಸರ್ ಇದು ಯಾರೋ ಒಬ್ಬರು ಪುಣ್ಯ ತುಂಬೋದು ವಿಡಿಯೋ ಮಾಡಿ ಅವ್ರು ಬಂದು ಹೇಳ್ಕೊಂಡಿದ್ದು ನೋಡೇ ನಾನು ನಂಬಿಕೆ ಮೇಲೆ ಬಂದಿದ್ದು ಸರ್. ಅದು ನಾನು ಫೇಸ್ಬುಕ್ಕಲ್ಲಿ ಬೇಕಾದ್ರೆ ಈಗಲೂ ಐತೆ, ನಾನು ಸೇವ್ ಮಾಡ್ಕೊಂಡಿರೋದು. ಯಾರೋ ಇಲ್ಲೊಬ್ಬರು ಬಂದು ಇದೇ ಥರ ಒಂದು ಇಂಟರ್ವ್ಯೂ ಕೊಟ್ಟಿದ್ರು, ಅದನ್ನು ನೋಡಿ ನಾನು ಇಲ್ಲಿಗೆ ಬಂದಿದ್ದು. ನಾನು ಯಾರೋ ಮಾತು ಕೇಳಿ ಅಲ್ಲ, ಆ ವಿಡಿಯೋ ನೋಡಿ ಬಂದು ಇವ್ರು ಫೋನ್ ಮಾಡ್ಕೊಂಡು ನಾನು ಬಂದಿದ್ದು ಅಷ್ಟೇ. ಯಾಕೆಂದರೆ ನಾನು ನೋವು ಅಷ್ಟು ಅನುಭವಿಸಿದ್ದೀನಿ. ಎಷ್ಟೋ ದಿನ ಕಣ್ಣಲ್ಲಿ ನೀರು ಹಾಕೊಂಡು ಮಲಗಿದ್ದೀನಿ ನಾನು. ಅದು ಬೇರೆಯವ್ರಿಗೆ ಬೇಡ. ಅದು ಬಂದು ಎಷ್ಟೋ ಜನ ಇವತ್ತು ಲಕ್ಷಾಂತರ ರೂಪಾಯಿ ಕಳ್ಕೊತವ್ರೆ. ನಾನೇ 1,100 ಕಿಲೋಮೀಟ್ರಿಗೂ ದೂರ ಹೋಗ್ಬಿಟ್ಟು ಬಂದಿದ್ದೀನಿ, ಏನೋ ಉಪಯೋಗ ಇಲ್ದಂಗೆ ದುಡ್ಡು ಕೊಟ್ಟು ಆ ಮಾತ್ರೆ ಪವರ್ ಇದ್ದಾಗ ಹೋಗಿ. ಇವತ್ತು ಇಲ್ಲೇನು ಒಳ್ಳೇದಾಗ್ತೈತೆ ಅಂದಾಗ ಅವ್ರಿಗೂ ಬೇರೆಯವ್ರು ಬಂದು ತೋರಿಸ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಷ್ಟೇ. ಬರಲಿ, ನಾನು ಸುಮಾರು ಜನ ಕೇಳ್ತಿರ್ತೀನಿ. ಆದರೆ ಒಂದು ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ. ಖಂಡಿತವಾಗಂತೂ 100% ಇಲ್ಲಿ ಗ್ಯಾರಂಟಿ ಐತೆ. ನನಗೂ ಅವ್ರು ಏನು ಸರ್ ಅವತ್ತು ರಾಜೇಶ್ ಸರ್ ಹೇಳಿದ್ರು ನನಗೆ, ಸರ್ 100% ಕ್ಯೂರ್ ಆಗುತ್ತೆ, ಟ್ರೀಟ್ಮೆಂಟ್ ಒಂದು ಸ್ವಲ್ಪ ಲೇಟು. ಓಕೆ ಸರ್ ಅಂದೆ. ಅವ್ರ ಮಾತು ತಕ್ಕಂತೆ ಅದು ಆಗಿದೆ ಸರ್. ಇಲ್ಲ, ಯಾವ್ದು ಮಾತ್ರ ಅಂತ ಆಗ್ತಾ ಇಲ್ಲ, ಯಾವುದೂ ಇಲ್ಲ. ಈ ಸೂಜಿ ಚಿಕಿತ್ಸೆ ಒಂದೇ. ಬಾಡಿ ಒಳಗೆ ತಾಳ್ಮೆ ಇರಬೇಕು ಸರ್. ಇದಕ್ಕೆ ಮೇನ್ ತಾಳ್ಮೆ. ಒಂದು ಟ್ರೀಟ್ಮೆಂಟ್ ತೊಗೊಂಡು ಒಬ್ಬೊಬ್ರಿಗೆ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ 1-2 ಟ್ರೀಟ್ಮೆಂಟ್ ತೊಗೊಂಡಾಗ ಸ್ವಲ್ಪ ಜಾಸ್ತಿ ಆಗಿಬಿಡ್ತದೆ, ನೋವು ರಿವರ್ಸ್ ಆಗುತ್ತೆ. ಅದಕ್ಕೆ ಜಾಸ್ತಿ ಅಂತ ಗಾಬರಿ ಆಗೋದು ಬೇಡ. ಅದು ಸಿಮ್ಯುಲೇಟ್ ಆಗಬೇಕು, ಬಾಡಿ ಆರ್ಗನ್ ಸಿಮ್ಯುಲೇಟ್ ಆಗಬೇಕು. ಅದಕ್ಕೆ ಸ್ವಲ್ಪ ನಾವು ಫಸ್ಟ್ ಪೇಷಂಟ್ಗೆ ಹೇಳ್ಬಿಡ್ತೀವಿ, ಫಸ್ಟ್ ದಿನ ಬಂದಾಗ ನೋಡಪ್ಪ ಟ್ರೀಟ್ಮೆಂಟ್ ತೊಗೊಂಡಾಗ ಸ್ವಲ್ಪ ಜಾಸ್ತಿ ಆಗಿಬಿಡ್ತದೆ, ಹೆದರ್ಕೋಬೇಡಿ ಅಂತ ಹೇಳಿರ್ತೀವಿ. ಅವ್ರು ತಾಳ್ಮೆಯಿಂದ ಟ್ರೀಟ್ಮೆಂಟ್ ತೊಗೋಬೇಕು. ಒಂದು 5-6 ಟ್ರೀಟ್ಮೆಂಟ್ ತೊಗೊಂಡಾಗ ಅವರಿಗೆ ಕ್ಯೂರ್ ಆಗೋದು ಗೊತ್ತಾಗುತ್ತೆ, ಬಾಡಿ ನನಗೆ ಹೆಂಗೆ ಸ್ಪಂದಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಅವ್ರಿಗೆ 5 ಟ್ರೀಟ್ಮೆಂಟ್ ಆದಮೇಲೆ ನಾವು ಹೇಳಿದ್ವಿ, ಒಂದು 5 ಟ್ರೀಟ್ಮೆಂಟ್ ಗಂಟನೂ ತಾಳ್ಮೆಯಿಂದನೇ ಇರಿ ಅಂತ. ಅವ್ರು ಅದೇ ತಾಳ್ಮೆ ಇಟ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರು. ನಮ್ದು 100% ವಾಸಿ ಆಗುತ್ತೆ ಸರ್, ಆದರೆ ಸ್ವಲ್ಪ ತಾಳ್ಮೆಯಿಂದ ತಗೋ, ಅದೇ ಮೀನು. ಸುಮಾರು ಜನ ಕ್ಯೂರ್ ಆಗಿದೆ. ಈಗ ಎಣ್ಣೆ ಕುಡಿಬೇಕಾದ್ರೆ 3 ಒಂದೊಂದು ಕ್ವಾಟ್ರ್ ಎಣ್ಣೆ ಕುಡಿದ್ಬಿಡಿವೆ. ಡೈಲಿ ಒಂದು 3 ಕ್ವಾಟ್ರ್ ಎಣ್ಣೆಗೆ ನೋವು ಕಮ್ಮಿ ಆಗ್ಬಿಡೋದು, ಇನ್ನೊಂದು ಮಜಾನೂ ಬರೋದು. ಅದಕ್ಕೆ ಆ ಎಣ್ಣೆನೂ ಡ್ರಿಂಕ್ಸ್ನೂ ನಿಲ್ಲಿಸಿದೆ 3 ವರ್ಷದಿಂದ ನಿಲ್ಲಿಸಿ. ಹಾಸ್ಪಿಟ್ಲ್ ಪ್ರಯತ್ನ, ಕುಡಿಬೇಕಾದ್ರೂ ಹಾಸ್ಪಿಟ್ಲ್ ಪ್ರಯತ್ನ. ಏನಪ್ಪ ಅಂದರೆ ಈ ಮಾತ್ರೆ ನುಂಗಿರೋ ಒಂದು ಸ್ವಲ್ಪ ಹೊಟ್ಟೆ ನೋವುದು ಅಂತ ಹೇಳ್ಬಿಟ್ಟು ಅವಾಗ ಹೋಗಿ ಒಂದು 2 ಕ್ವಾಟ್ರ್ 2.5 ಕ್ವಾಟ್ರ್ ಎಣ್ಣೆ ಕುಡಿದ್ಬಿಡಿ.
ನೋವು ಇರ್ತಿರ್ಲಿಲ್ಲ. ಅದು ಅಡಿಷನ್ ಆಗೋಯ್ತು ಡ್ರಿಂಕ್ಸು. ಅದು ಕುಡಿಲೇಬೇಕು ಅನ್ನೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಅದು ಒಂದೊಂದು ನಾನಾ ರೀತಿ ಪ್ರಾಬ್ಲಮ್ಗಳು ತಿರ್ಕೊಂಬಿಡ್ತು ಆಮೇಲೆ. ಅದು ಡ್ರಿಂಕ್ಸು ನಿಲ್ಲಿಸಿದೆ, ಇದು ಈಗ ಡ್ರಿಂಕ್ಸ್ ನಿಲ್ಲಿಸಿದ ಮೇಲೆ ಇದೂ ವಾಸಿ ಆಗ್ತಾಯಿತ್ತು. ಇದು ರೈಟ್ ನ್ಯೂಸ್.